ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಕ್ಕಳು ಸ್ಕೂಲಿಗೇನು ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ಏನಕ್ಕಂದರೆ ಸ್ವಲ್ಪ ಗಂಟಲಲ್ಲಿ ಸ್ವಲ್ಪ ಅಂದರೆ ಸರ್ದಿ ಬರೋ ಚಾನ್ಸ್ ಇದೆ. ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಮಳೆ ಜಾಸ್ತಿನೇ ಬರ್ತಾಯಿದೆ. ಅಲ್ಲಿ ಸ್ಕೂಲಲ್ಲಿ ಕೂಡ ಸ್ವಲ್ಪ ಗಾಳಿಯಿಂದ ಮತ್ತು ಜಾಸ್ತಿ ಆಗಬಹುದು ಅಂತ ಅಂದ್ಕೊಂಡು ನಾನು ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಹೋಗಲ್ವಲ್ಲ ಫ್ರೆಂಡ್ಸ್ ಊಟ, ಅವರಿಗೆ ಸ್ವಲ್ಪ ಬೇಗ ಊಟ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಮೋಡ ಹೆಂಗಿದೆ. ದಿನ ಬೀಳ್ತಾ ಇದೆ ಫ್ರೆಂಡ್ಸ್ ಮಳೆ. ಅಂದರೆ 2 ಗಂಟೆ 3 ಗಂಟೆ ಬಿಟ್ಟು ಬೀಳ್ತಾ ಇದೆ. ಫುಲ್ ಥಂಡಿ, ಅಂದರೆ ಫುಲ್ ತಣ್ಣಗೆ ಗಾಳಿ ಬರ್ತಾಯಿದೆ ಜಾಸ್ತಿ. ಹಾಗಾಗಿ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಅವರಿಗೆ ಹೊರಗಡೆಯಿಂದ ತಂದುಬಿಟ್ಟು ಇಡ್ಲಿ ಮತ್ತು ದೋಸೆ ಊಟ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ನಾನು ಉದ್ದಿನದು ಸಾಂಬಾರು ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅವರಿಗೆ ಬೆಳಗ್ಗೆ ಊಟ ಮಾಡಂದರೆ ಆಗಲ್ಲ. ಅಂದರೆ ಏನಾದರೂ ಏನಿಷ್ಟ ಅಂತಂದರೆ ನಾನು ಇಡ್ಲಿ ತಂದ್ಕೊತೀನಿ ಮಮ್ಮಿ, ದೋಸೆ ತಂದ್ಕೊತೀನಿ ಅಂತ ಹೇಳಿದ್ರೆ ಹಾಂ ಓಕೆ ಅಂತಂದ್ಬಿಟ್ಟು ದುಡ್ಡು ಕೊಟ್ಟರೆ ಹೋಗಿ ತಂದ್ಕೊಂಡಿದ್ದಾರೆ. ಇವಾಗ ಮನೆಯಲ್ಲಿ ನೋಡಿ ಉದ್ದಿನ ಸಾಂಬಾರು ಮತ್ತು ರೈಸು, ನಿನ್ನೆ ನೈಟ್ ಮಾಡಿದ್ದು ರೊಟ್ಟಿ ಇದ್ದಿದ್ದವು. ಹಾಗಾಗಿ ಮತ್ತು ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೀನಿ ಅದ್ರ ಜೊತೆ. ಇಲ್ಲಿ ನೀರಿಟ್ಟಿದ್ದೀನಿ ಫ್ರೆಂಡ್ಸ್, ಅವರಿಗೆ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕು. ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಆಲ್ರೆಡಿ. ಮಧ್ಯಾಹ್ನದ ಊಟ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಪಾತ್ರೆಗಳೇನು ಟೀ ಎಲ್ಲ ಕುಡ್ದಿದ್ದೀವಲ್ಲ ಹಾಗೆ ಇದ್ದಾವೆ. ಇವ್ರದ್ದು ಎಲ್ಲ ನಾಷ್ಟ ಮಾಡಾದ್ಮೇಲೆ ಇವ್ರಿಗೆ ಸ್ನಾನ. ಒಂದು ಸ್ವಲ್ಪ ಮೋಸಮ್ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್, ಫುಲ್ ಹೊರಗಡೆ ತಣ್ಣಗಿದೆ ಫ್ರೆಂಡ್ಸ್. ಹಾಗಾಗಿ ಮಕ್ಕಳಿಗೆ ಜಾಸ್ತಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹೊರಗಡೆ ಬಿಡಲ್ಲ. ಇವತ್ತು ಸ್ವಲ್ಪ ಸರ್ದಿ ಬರೋ ಚಾನ್ಸ್ ಇದೆ ಫ್ರೆಂಡ್ಸ್. ಅವರಿಗೆ ಸರ್ದಿ ಬಂದರೆ ಆಗಿ ಬರೋದಿಲ್ಲ ಇಬ್ಬರಿಗೂ. ಇಬ್ಬರು ಸೇಮ್ ಇದ್ದಾರೆ. ನೋಡಿ ನಮ್ಮ ಕ್ಯಾಟ್ ನೋಡಿ ಇಡ್ಲಿ ಕೊಟ್ಟಿದ್ದಾನೆ, ಇಡ್ಲಿ ತಿಂದು ಹೊರಗಡೆ ಕೂತಿದೆ ನೋಡಿ. ಅದು ಕೂಡ ನಮ್ಮ ಮಕ್ಕಳಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅವ್ರು ಏನು ತಿಂದರೂ ಬಿಡಲ್ಲ. ಇವಾಗ ನೋಡಿ ಆಡ್ತಾ ಇದ್ದಾರೆ. ನಾನು ನೀರು ಇಟ್ಟಿದ್ದೀನಿ, ಇವಾಗ ಒಂದು ಸೈಡ್ ನೀರಿಟ್ಟಿದ್ದೀನಿ. ನೀರು ಕಾಯ್ದಾದ್ಮೇಲೆ ಸ್ನಾನ ಬಿಡ್ತೀನಿ. ಇವರಿಗೆ ಆಟ ಆಡ್ತಾ ಇದ್ದಾರೆ. ಅವರಿಬ್ಬರು ಸ್ವಲ್ಪ ಅಂದರೆ ಏನೂ ಆಗ್ಬರಲ್ಲ ಫ್ರೆಂಡ್ಸ್ ಇಬ್ಬರಿಗೂ. ಏನು ಹೇಳ್ಬೇಕಂದ್ರೆ ಇವ್ರದ್ದಿಬ್ರದ್ದು ಊಟ ಆದಮೇಲೆ ನಾನು ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಸ್ಪೆಷಲ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಆದರೆ ಶೂಟ್ ಮಾಡಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನೋಡ್ತೀನಿ ಫ್ರೆಂಡ್ಸ್. ಇವರಿಗೆ ಡ್ರೈ ಫ್ರೂಟ್ ಇದೆ, ಆದರೂ ಅದು ಒಂದು ಸ್ವಲ್ಪ ಕ್ರಾಸ್ ಆಗ್ತಾಯಿದೆ. ಹಾಗಾಗಿ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಅಂತೂ ಪಡ್ತೀನಿ. ಇವಾಗ ಅಡುಗೆ ಆದಮೇಲೆ ಸಿಗ್ತೀನಿ. ನೋಡಿ ಮಧ್ಯಾಹ್ನ ಒಂದು ಸ್ವಲ್ಪ ಎಣ್ಣೆ ಹೋಳಿಗೆ ಮಾಡಿದ್ದೆ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ತಿನ್ನಬೇಕಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ. ಮತ್ತು ಚಪಾತಿ ನೋಡಿ, ಎಷ್ಟು ಹತ್ತುತ್ತೋ ನಮಗೆ ಅಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ವಿ. ಚಪಾತಿ ಒಂದು ಸ್ವಲ್ಪ ಎಣ್ಣೆ ಹೋಳಿಗೆ ಮಾಡಿದ್ದೆ. ಗೊತ್ತಿಲ್ಲ, ಏನೋ ಊಟ ಮಾಡಬೇಕು ಅನ್ನಿದ್ರೆ ಮಾಡ್ಕೊಳ್ಬೇಕು ಅನ್ನಿದ್ರೆ ಮಾಡ್ಕೊತೀವಿ. ಈ ಕಡೆ ರೈಸು ಮತ್ತು ಚಿಕನ್ ಫ್ರೆಂಡ್ಸ್, ಒಂದು 1/2 kg ಚಿಕನ್ ತಂದ್ವಿ. ಇವಾಗ ಎಣ್ಣೆ ಹೋಳಿಗೆ ನೋಡಿ, ಎಣ್ಣೆ ಪುರಾನ್ ಫೂಲಿ ಅಂತಾರಲ್ವ, ಇದು ಎಣ್ಣೆ ಹೋಳಿಗೆ ಹಿಂದಿಯಲ್ಲಿ. ಆದರೆ ಅದು ಬೇರೆ. ಇವ್ರು ನೋಡಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ. ಡ್ರೆಸ್ ಉಟ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅವರಿಗೆ ಹೊರಗಡೆ ಜಾಸ್ತಿ ಅಂದರೆ ಥಂಡಿ ಆಗಿಬರಲ್ಲ ಫ್ರೆಂಡ್ಸ್ ಇಬ್ಬರಿಗೂ. ಈ ಕಡೆ ಇವನು ಕೂಡ ಕೂತಿದ್ದಾನೆ ಟಿ ವಿ ನೋಡ್ಕೊತ. ಎಲ್ಲ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಇನ್ನೊಂದು ನಮ್ಮ ಮನೆಯಲ್ಲಿ ಏನೋ ಹೇಳಬೇಕು ಫ್ರೆಂಡ್ಸ್, ನಾನು ಹೇಳೋದೇ ಮರ್ತಿದ್ದೆ. ಇದು ಇನ್ನೊಂದು ವೈಟ್ ಬೇಕ್ ತೋರಿಸಿದ್ದೀನಲ್ಲ ನಿಮಗೆ, ವೈಟ್ ಕ್ಯಾಟು. ಅದು ಹುಟ್ಟೋದಕ್ಕಿಂತ ಮುಂಚೆ ಇದು ಇತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಅದ್ರದ್ದು ಇವಾಗೇನು ವೈಟ್ ಕ್ಯಾಟ್ ಇದೆಯಲ್ಲ, ಅದ್ರ ತಾಯಿ ಹುಟ್ಟಾದ್ಮೇಲೆ ನಮ್ಮ ಮನೇಲಿ ತಂದುಬಿಟ್ಟಿದೆ ಅದು ವೈಟ್ ಕಲರ್ ಕ್ಯಾಟ್ಗೆ. ಮೊದಲು ಅದು ಬರೋದಕ್ಕಿಂತ ಮುಂಚೆ ಇದೇ ಇತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಅದು ಬಂದಿರೋ ಕಾರಣದಿಂದ ಇದು ಹೊರಗೆ ತಿರುಗಾಡ್ತಾ ಇದೆ ಜಾಸ್ತಿ. ಒಂದು 4 ದಿವಸಕ್ಕೆ ಒಂದು ಸಲ, ಒಂದು 5-6 ದಿವಸಕ್ಕೆ ಒಂದು ಸಲ ಬಂದು ಹೋಗಿ ಒಂದು ಸ್ವಲ್ಪ ಏನಾದರೂ ರೈಸು ಆಗಲಿ, ಏನು ನಾವು ಊಟ ಮಾಡ್ತೀವಿ ಅದು ಏನು ಕೊಟ್ಟರು ತಿಂದು ಮತ್ತೆ ಹೋಗುತ್ತೆ ಫ್ರೆಂಡ್ಸ್. ಆದರೆ ಮರ್ತು ಹೋಗಿಲ್ಲ ಅದು. ಇವಾಗ ಊಟ ಮಾಡ್ತೀವಿ ಬನ್ನಿ ನೋಡಿ. ಮಧ್ಯಾಹ್ನದ ಊಟ ನೋಡಿ ಫ್ರೆಂಡ್ಸ್. ಇವಾಗ ನಾನು ಕ್ಯಾಮ್ರಾ ಹಿಡಿದಿದ್ದೀನಿ. ಅದು ಊಟ ಎಲ್ಲ ಆದಮೇಲೆ ಹೇಳ್ತೀನಿ ಹಸ್ಬೆಂಡ್ಗೆ, ಅದು ಸ್ವಲ್ಪ ಕ್ರಾಸ್ ಆಗ್ತಾಯಿದೆ ಅಂತ.
ಮತ್ತು ಶುರು ಇರುತ್ತೆ ಇದ್ದಿಂದೆ. ಇವಾಗ ನೋಡಿ ಹೋಳಿಗೆ ಕೂಡ ನಡೀತಾ ಇದೆ. ಊಟ ಆದರೆ ನನಗಿಷ್ಟ ಫ್ರೆಂಡ್ಸ್, ಹಾಗಾಗಿ ಮಾಡ್ಕೊಂಡಿದ್ದೀವಿ. ಇದು ಚಿಕ್ಕದೊಂದು ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೋಡಿ ನಾವು ಊಟ ಮಾಡುವಾಗ ಹೆಂಗೆ ಕೊಡುತ್ತೆ ಪಾಪ. ಇವಾಗ ಊಟ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಆದಮೇಲೆ ಅದಕ್ಕೆ ಕೊಡ್ತೀವಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಏನೇ ಇದ್ರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಬೈ ಫ್ರೆಂಡ್ಸ್ ಎಲ್ಲರಿಗೂ.